ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಮಕ್ಕಳು ಡಬ್ಲ್ಯೂ ಶೇಪಲ್ಲಿ ಕೂರೋದು. ಏನಿದು ಡಬ್ಲ್ಯೂ ಶೇಪ್ ಅಂತ ಹೇಳಿದ್ರೆ, ಇಲ್ಲಿ ಇಮೇಜಸ್ ಆ್ಯಡ್ ಮಾಡಿರ್ತೀನಿ ನೋಡಿ. ಆ ಥರ ಮಕ್ಕಳು ಕೂರ್ತಾಯಿದ್ರೆ ಅದನ್ನು ನಮ್ಮ ಲ್ಯಾಂಗ್ವೇಜಲ್ಲಿ, ಲೋಕಲ್ ಲ್ಯಾಂಗ್ವೇಜಲ್ಲಿ ಕೌಚ್ಗಾಲು ಅಥವಾ ಕ್ರಾಸ್ಡ್ ಲೆಗ್ಗಲ್ಲಿ ಕೂರ್ತಾರೆ. ನೀಟಾಗಿ ಫೋಲ್ಡ್ ಮಾಡಿ ಕಾಲನ್ನ ಕೂರೋದಿಲ್ಲ. ಇದನ್ನು ಏನು ಡಬ್ಲ್ಯೂ ಶೇಪ್ ಲೆಗ್ಸ್ ಅಂತ ಹೇಳಿ ಕರೀತಾರೆ, ಅಥವಾ ಡಬ್ಲ್ಯೂ ಶೇಪ್ ಸಿಟ್ಟಿಂಗ್ ಅಂತ ಹೇಳಿ ಕರೀತಾರೆ. ಏನು ಹಾಗಂದರೆ, ಆ ಥರ ನಿಮ್ಮ ಮಕ್ಕಳು ಕೂರ್ತಾಯಿದ್ರೆ ಏನಾದರೂ ಸಮಸ್ಯೆನ ಅದನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಸಮಸ್ಯೆ ಆಗೋದಾದರೆ ಯಾವ ರೀತಿಯ ಸಮಸ್ಯೆಗಳಾಗ್ತದೆ ಅನ್ನೋದೇ ಇವತ್ತಿನ ಈ ವಿಡಿಯೋ. ಇದು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತೀನಿ. ಇದು ಬಂದು ನನ್ನ ಫ್ರೆಂಡ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮಾತ್ರ ನೀನು ಈ ಥರ ಕಾನ್ಸೆಪ್ಟ್ಗಳಿಗೆ ವಿಡಿಯೋ ಮಾಡೋದಾ, ನಮ್ಮ ಸಮಸ್ಯೆಗಳಿಗೆ ನೀನು ಆನ್ಸರ್ ಮಾಡಲ್ವಾ, ವಿಡಿಯೋ ಮಾಡಲ್ವಾ ಅಂದಿದ್ದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಅವಳಿಗೋಸ್ಕರ ಅಂತ ಸ್ಟಾರ್ಟ್ ಮಾಡಿದ್ವಿ ಈ ಕಾನ್ಸೆಪ್ಟ್ ಬಗ್ಗೆ ರಿಸರ್ಚು. ಬಟ್ ಈ ರಿಸರ್ಚ್ ಆದಮೇಲೆ ಅನ್ನಿಸ್ತು ಎಷ್ಟೊಂದು ಪೇರೆಂಟ್ಸ್ಗಳಿಗೆ ಈ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋನ ಪೋಸ್ಟ್ ಮಾಡೋದ್ರಿಂದ ನಾನು ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಡಬ್ಲ್ಯೂ ಶೇಪ್ ಸಿಟ್ಟಿಂಗ್ ಯಾವಾಗ ಶುರು ಆಗುತ್ತೆ ಮಕ್ಕಳಿಗೆ ಅನ್ನೋದಾಯಿತು ಅಂದರೆ, ಮಕ್ಕಳು ಅಂಬೆಗಾಲಿಡೋದಕ್ಕೆ ಶುರು ಆದಾಗ ಈ ಶೇಪ್ನ ಮಕ್ಕಳು ಕೂರೋದನ್ನು ಅಭ್ಯಾಸ ಮಾಡ್ಕೋತಾರೆ. ಯಾಕಂದರೆ ತುಂಬ ಈಸಿ ಮಕ್ಕಳಿಗೆ ಕೂರೋದಕ್ಕೆ ಆ ಶೇಪಲ್ಲಿ. ಅಂಬೆಗಾಲು ಹಾಕ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಟಾಯ್ ಸಿಕ್ತು, ಯಾವುದಾದ್ರೂ ಒಂದು ವಿಶೇಷವಾದ ವಸ್ತು ಕಾಣಿಸ್ತು, ಅಥವಾ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಎದುರುಗಡೆ ನಡೀತಾ ಇದೆ ಅಂದಾಗ ಆ ಸಡನ್ನಾಗಿ ಆ ಪೋರ್ಷನಿಗೆ ಬಂದು ತನ್ನಂತಾನೇ ಕೂರೋದಕ್ಕೆ ಶುರು ಮಾಡಿಬಿಡ್ತಾರೆ ಮಕ್ಕಳು. ಅದು ಆವಾಗ ಕೂತಿದ್ದು ನೆಕ್ಸ್ಟ್ ಬರ್ತಾ ಬರ್ತಾ ಮಕ್ಕಳಿಗೆ ಹೇಗಾಗುತ್ತೆ ಅನ್ನೋದಾಯಿತು ಅಂದರೆ, ಓಕೆ ಕೂತ್ಕೊಳ್ಳೋದು ಅಂದರೆ ಇದೇ ಪೊಸಿಷನ್, ಇದು ನನಗೆ ಕಂಫರ್ಟ್ ಝೋನ್ ಕೊಡ್ತಾ ಇದೆ, ಈಸಿ. ಏನಂದರೆ ಲೆಗ್ಸ್ನ ಮುಂದೆ ತೆಗಿಬೇಕು, ಮತ್ತು ಕಾಲು ಫೋಲ್ಡ್ ಮಾಡಬೇಕು, ಕೂರಬೇಕು, ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲ ಇಲ್ಲ. ಆರಾಮಾಗಿ ಯಾವ ಶೇಪಲ್ಲಿ ಹೋಗ್ತಿದೆ ಅದೇ ಶೇಪಲ್ಲಿ ಹಿಂದೆ ತಿರುಗಿ ಕೂತ್ರೆ ಅದೇ ಕೂತ್ಕೊಳ್ಳೋ ಪೊಸಿಷನ್ ಅನ್ನೋ ಥರ ಮಕ್ಕಳ ಮೈಂಡ್ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಡಬ್ಲ್ಯೂ ಶೇಪಲ್ಲಿ ಕೂರುವಂತಹ ಮಕ್ಕಳುಗಳು. ಕೆಲವು ಮಕ್ಕಳು ತನ್ನನ್ನು ತಾನೇ ಚೇಂಜ್ ಆಗ್ತಾರೆ, ಕಾಲನ್ನು ಮುಂದೆ ತರೋದಿರ್ಬೋದು, ಆ ಅಭ್ಯಾಸಗಳನ್ನ ಕೆಲವು ಮಕ್ಕಳು ಮಾಡ್ಕೋತಾರೆ. ಕೆಲವು ಮಕ್ಕಳು ಅದು ಏನು ಪೊಸಿಷನ್ ಇರುತ್ತೆ ಅದೇ ಥರ ಕೂರೋದನ್ನು ಅಭ್ಯಾಸ ಮಾಡ್ಕೋತಾರೆ. ಈ ಥರ ಅಭ್ಯಾಸಗಳು ಆ ಕ್ಷಣಕ್ಕೆ, ಅಥವಾ ಅಂಬೆಗಾಲಿಡ್ತಿದ್ದು 1 ವಾರ 15 ದಿನ ಈ ಅಭ್ಯಾಸ ಮಾಡ್ತಿದ್ದಾರೆ, ಮಕ್ಕಳು ಆ ಶೇಪಲ್ಲಿ ಕೂರ್ತಿದ್ದಾರೆ ಅಂದಾಗಲೇ ನೀವು ದಯವಿಟ್ಟು ಚೇಂಜ್ ಮಾಡೋದಕ್ಕೆ ಶುರು ಮಾಡಿ. ಕಾಲು ಮುಂದೆ ತಗೋ ಪಾಪು, ಈಗ ಕೂರಬಾರ್ದು, ಈ ಥರನೇ ಕೂರಬೇಕು, ಈ ಥರ ಮಾಡಬಾರ್ದು, ಅದನ್ನು ನೀವು ಹೇಳೋದಕ್ಕೆ ಶುರು ಮಾಡಿ. ಅಯ್ಯೋ ಮಗುಗೆ ಏನು ಅರ್ಥ ಆಗುತ್ತೆ, ಮಗು ದೊಡ್ಡದಾದ್ಮೇಲೆ ಕಲಿಯುತ್ತೆ, ಆಮೇಲೆ ಕಲಿಯುತ್ತೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೀವು ಇವಾಗ ಅದನ್ನು ಪ್ರಾಕ್ಟೀಸ್ ಅನ್ನೋ ಥರನೇ ಆಗುತ್ತೆ. ಮಗು ನಡೆಯೋದನ್ನು ಕೂಡ ತನ್ನಂತಾನೇ ಪ್ರಾಕ್ಟೀಸ್ ಮಾಡ್ತಾ ಇರತ್ತೆ. ಮಗು ಹೊರಗಡೆ ಹೋಗ್ಬೇಕಾದ್ರೆ ನೀವು ಗೈಡ್ ಮಾಡ್ತೀರಾ, ಮಗು ನೀನು ಅಲ್ಲಿ ಹೋದರೆ ಬಿಡ್ತೀಯಾ, ನೀ ಇಲ್ಲಿ ಬಂದರೆ ಬಿಡ್ತೀಯಾ, ನೀನು ಹಿಂಗೆ ಮಾಡಬಾರ್ದು. ನೀನು 1 ಸಲ 2 ಸಲ ಅರ್ಥ ಆಗದೆ ಇರೋದು 3ನೇ ಸಲ ಹೇಳಿದಾಗ ಮಗುಗೆ ಓಕೆ ಇಲ್ಲಿ ಹೋದರೆ ಈ ರೀತಿ ಹೇಳ್ತೀರ ಅಂದರೆ ಈಗೇನೋ ಆಗುತ್ತೆ ಅನ್ನೋ ಥರದ ಮಕ್ಕಳ ಮೈಂಡಲ್ಲೇ ರಿಕಾಲ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಗು ಆ ಶೇಪಲ್ಲಿ ಕೂರ್ತಾ ಇದೆ, ಕೌಚ್ಗಾಲು ಅಂತ ಏನು ಹೇಳಿದ್ನಲ್ಲ ಆ ಶೇಪಲ್ಲಿ ಮಗು ಕೂರ್ತಾ ಇದೆ ಅಂದರೆ ಆವಾಗಲೇ ಗೈಡ್ ಮಾಡೋದಕ್ಕೆ ಶುರು ಮಾಡಿ. ಇಲ್ಲ ನೀನು ಈ ರೀತಿ ಕೂರಬಾರ್ದು, ಕಾಲು ಮುಂದೆ ತೊಗೊಂಡು ಕೂರಬೇಕು ನೀನು, ಈ ಪ್ರಾಕ್ಟೀಸಸ್ನ ಆವಾಗಲೇ ಮಾಡಿಸೋದಕ್ಕೆ ಶುರು ಮಾಡಿ. ಇದು ಕಂಟಿನ್ಯೂ ಆಯಿತು, 1 ವರ್ಷ 2 ವರ್ಷ ಮಗು ಆಯಿತು, ಮಗು ಹೀಗೆ ಕೂರ್ತಾ ಇದೆ ಅಂದರೆ ಮಗುವಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ. ಯಾಕಂದರೆ ನೀವು ಅಂಬೆಗಾಲು ಇಡಬೇಕಾದ್ರೇ ಮಕ್ಕಳು ಆ ರೀತಿ ಕೂರೋದಕ್ಕೆ ಬಿಟ್ಟಿದ್ದೀರಾ ಅಂತ ಆಯಿತು ಅಂದರೆ, ಮಕ್ಕಳ ಹಿಪ್ಸ್ ಏನು ಬರುತ್ತಲ್ಲ, ಹಿಪ್ಸು ಡಿಸ್ಲೊಕೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ಕಂಪ್ಲೀಟ್ ಭಾರ ಹಿಪ್ಸ್ ಮೇಲೆ ಬೀಳ್ತಾ ಹೋಗುತ್ತೆ, ಮಗುಗೆ ಕರೆಕ್ಟ್ ಪೊಸಿಷನ್ ಸಿಕ್ಕೋದಿಲ್ಲ ಬೋನ್ಸ್ಗಳಿಗೆ. ಸೊ ಹಾಗಾಗಿ ಏನಾಗುತ್ತೆ, ಹಿಪ್ಸು ಡಿಸ್ಲೊಕೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮಕ್ಕಳು ಬರೀ 2 ಕಾಲನ್ನ ಕೌಚ್ಗಾಲಲ್ಲ, ಒಂದು ಸೈಡ್ ಕೂರೋದಿರ್ಬೋದು, ಆ ಥರ ಮಕ್ಕಳು ಕೂರುವಂತಹ ಪೋರ್ಷನ್ಸ್ ಕರೆಕ್ಟ್ ಇಲ್ಲ ಅಂದರೆ ಮಕ್ಕಳ ಬೋನ್ಸಲ್ಲಿ ವೀಕ್ನೆಸ್ ಅನ್ನೋದು ಕಾಣೋದಕ್ಕೆ ಶುರು ಮಾಡುತ್ತೆ. ಮತ್ತು ಬೋನ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ, ಮಸಲ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಯಾಕಂದರೆ ಮಕ್ಕಳಿಗೆ ಕರೆಕ್ಟಾಗಿ ರಕ್ತ ಸಂಚಾರಗಳಾಗಬೇಕು. ಆ ಟೈಮಲ್ಲಿ ಮಾತ್ರನೇ ಮಸಲ್ಸ್, ಬೋನ್ಸು ಎಲ್ಲದೂ ಕೂಡ ಸ್ಟ್ರೆಂತ್ ಆಗೋದು. ಯಾಕಂದರೆ ಮಕ್ಕಳು ಅವಾಗಿನ್ನೂ ಬೆಳೀತಾ ಇರುವಂತಹ ಸ್ಟೇಜ್ ಆಗಿರೋದ್ರಿಂದ ನೀವು ಆ ಟೈಮಲ್ಲೇ ಒಳ್ಳೆ ರೀತಿಯಾದಂತಹ ಪೋಷಕಾಂಶ ಆಹಾರ ಕೊಡೋದ್ರ ಜೊತೆ ಮಕ್ಕಳಲ್ಲಿ ರಕ್ತ ಸಂಚಾರ ಆಗೋ ಥರ ಪೊಸಿಷನಲ್ಲಿ ಮಕ್ಕಳು ಮಲಗೋದಿರ್ಬೋದು, ಕೂರೋದಿರ್ಬೋದು, ಈ ಥರ ಪ್ರಾಕ್ಟೀಸಸ್ ಕೂಡ ಮಕ್ಕಳಿಗೆ ನೀವು ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲ ಅಂದರೆ ನಾನು ಮೊದಲೇ ಹೇಳ್ದಂಗೆ ಮಸಲ್ಸ್ ವೀಕ್ಸ್ ಆಗುತ್ತೆ, ಬೋನ್ಸ್ ವೀಕ್ಸ್ ಆಗುತ್ತೆ, ಬೌಡ್ ಲೆಗ್ ಆಗುವಂತಹ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಬೌ ಲೆಗ್ ಅಂದರೆ ಈ ಶೇಪಲ್ಲಿ ಇರೋದು ಏನಿರುತ್ತಲ್ಲ, ಈ ಶೇಪಲ್ಲಿ ಲೆಗ್ಸ್ ಇರುತ್ತೆ. ಬಟ್ ಹೀಗೆ ಕಾಲುಗಳು ಕೂಡ್ಕೊಂಡಿದೆ ಅಂದರೆ ಮಕ್ಕಳ ಲೆಗ್ಸ್ ಈ ರೀತಿ ಆಗುತ್ತೆ, ಅದನ್ನು ಬೌಡ್ ಲೆಗ್ ಅಂತ ಹೇಳ್ತಾರೆ. ಸೊ ಆ ಥರ ಆಗುವಂತಹ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಅದು ಬಿಡ್ತು ಅಂದರೆ ಪಾದಗಳು ನಡೆಯೋದಕ್ಕೆ ಶುರು ಮಾಡಿದಾಗ ಕ್ರಾಸ್ ಹೆಜ್ಜೆಗಳು ಶುರು ಆಗುತ್ತೆ, ಕಾಲು ಚೊಟ್ಟ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ತುಂಬ ಮೇಜರ್ ಸಮಸ್ಯೆಗಳು ಫ್ಯೂಚರಲ್ಲಿ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಇವಾಗಲೇ ನೀವು ನಿಮ್ಮ ಮಕ್ಕಳಿಗೆ ಗೈಡ್ ಮಾಡಿ ಈ ರೀತಿ ಕೂರಬಾರ್ದು, ಹೀಗೆ ಕೂರಬೇಕು ಅನ್ನೋ ಥರ. ಮಗುಗೆ ಆಲ್ರೆಡಿ ಈ ಅಭ್ಯಾಸ ಇದೆ,
ಆಲೆ 3-4 ಇಯರ್ಸ್ ಆಗಿದೆ ಮಗುಗೆ, ಈ ಅಭ್ಯಾಸ ಇದೆ ಅನ್ನೋದಾಯಿತು ಅಂದರೆ ನೀವು ತಕ್ಷಣ ಪೀಡಿಯಾಟ್ರಿಸ್ಟನ್ನ ಮೀಟ್ ಮಾಡಿ. ಅವರು ನಿಮಗೆ ಗೈಡ್ ಮಾಡ್ತಾರೆ ಯಾವ ಥರದ ಟ್ರೀಟ್ಮೆಂಟ್ ತೊಗೋಬೇಕು, ಎಕ್ಸಸೈಸಿಂದ ಇದು ಶುರು ಏನು ಗುಣ ಆಗುತ್ತಾ, ಇದನ್ನೆಲ್ಲ ಅವ್ರು ನಿಮಗೆ ತಿಳಿಸಿ ಹೇಳ್ತಾರೆ. ಸೊ ಅವರು ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅಥವಾ ಅವ್ರು ಯಾವ ರೀತಿಯಾದಂತಹ ಎಕ್ಸಸೈಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದೇ ಥರ ನೀವು ಫಾಲೋ ಅಪ್ ಮಾಡಿ. ಫ್ಯೂಚರಲ್ಲಿ ಸರಿ ಹೋಗುತ್ತೆ. ಸರಿಯೇ ಆಗಲ್ಲ ಅಂತಲ್ಲ, ಸರಿ ಆಗುತ್ತೆ ಆ ಪ್ರಾಬ್ಲಮ್ಮು. ಬಟ್ ಅದಕ್ಕೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಎಫರ್ಟ್ ಲೆಸ್ ಆಗಿ ನೀವು ಸ್ಟಾರ್ಟಿಂಗಲ್ಲೇ ನಿಮ್ಮ ಮಗು ಆ ರೀತಿ ಕೂರೋದನ್ನು ತಡೆದ್ರೆ ಇನ್ನು ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಷ್ಟೇ. ಇನ್ನೊಂದು ಮೇಜರ್ ಏನಾಗುತ್ತೆ ಅಂದರೆ ಮಗು ಆ ಶೇಪಲ್ಲಿ ಕೂರ್ತಾ ಇದೆ ಅಂದಾಗ ಮೈಲ್ ಸ್ಟೋನ್ ಕೂಡ ರೀಚ್ ಆಗೋದು ಲೇಟ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಏನು ಅಂಬೆಗಾಲು ಹಾಕೋದಿರ್ಬೋದು, ಕೂರೋದಿರ್ಬೋದು, ಎದ್ದು ನಿಲ್ಲೋದಿರ್ಬೋದು, ಎಲ್ಲದನ್ನು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಿದ್ದು ಮಗು ಆ ಥರ ಕೂರೋದಕ್ಕೆ ಶುರು ಆದಮೇಲೆ ಲೆಗ್ಸ್ ಏನಾಗುತ್ತೆ ಅಗಲ ಆಗೋದಕ್ಕೆ ಶುರು ಆಗುತ್ತೆ. ಎದ್ದು ನಿಂತಾಗ ಬ್ಯಾಲೆನ್ಸ್ ಸಿಗೋದಿಲ್ಲ ಮಗುಗೆ. ಬ್ಯಾಲೆನ್ಸ್ ಸಿಗದೇ ಏನಾಗುತ್ತೆ ಕೆಳಗೆ ಕೂರೋದಕ್ಕೆ ಶುರು ಆಗುತ್ತೆ. ಲೆಗ್ಸು ಯಾವಾಗ ಅಗಲ ಆಗಿ ಅಥವಾ ಹೆಜ್ಜೆ ಇಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆವಾಗ ಮಗು ನಡೆಯೋದಿರ್ಬೋದು ಅಥವಾ ಬೇರೆ ಥರದ ಮೈಲ್ ಸ್ಟೋನ್ಗಳನ್ನ ರೀಚ್ ಮಾಡೋದಕ್ಕೆ ಮಗುಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದ್ರಲ್ಲೇ ಆ ಥರ ಕೂರ್ತಾ ಇದೆ ಮಗು ಅನ್ನೋದಾಯಿತು ಅಂದರೆ ಕರೆಕ್ಟ್ ಪೊಸಿಷನ್ಗೆ ತಂದು ಕೂರಿಸೋದನ್ನು ಅಭ್ಯಾಸ ಮಾಡಿ. ಇನ್ನು ಮಲಗಿದಾಗ ಅಷ್ಟೇ ನೀವು ಪೊಸಿಷನ್ನ ಕರೆಕ್ಟ್ ಮಾಡ್ತಾಯಿರಿ ಎಷ್ಟು ಸಾಧ್ಯನೋ ಅಷ್ಟು. ಮಗು ಕಾಲನ್ನ ಚೊಟ್ಟ ಹಾಕ್ಕೊಂಡು ಮಲಗ್ತಾ ಇದೆ, ಕ್ರಾಸ್ ಆಗ್ತಾ ಇದೆ ಅಂದರೆ ನೀವು ಪಕ್ಕದಲ್ಲಿ ಮಲಗಿಸ್ಕೊಂಡು ಕಾಲೆರಡನ್ನೂ ಸ್ಟ್ರೈಟ್ ಮಾಡಿ ಎರಡನ್ನೂ ಜೋಡಿಸಿ ನಿಮ್ಮ ಪಕ್ಕದಲ್ಲಿ ಆರಾಮಾಗಿ ಅದುಮ್ತಾ ಫೀಡ್ ಮಾಡಿ. ಆವಾಗ ಕೂಡ ಏನೋ ಮಸಲ್ಸಿಗೆ ನೀವು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಮಗುವಿನ ಪೊಸಿಷನ್ನ ಫಸ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಷಯ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.